ನಮಸ್ಕಾರ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ನಿಮ್ಮ ಅಡ್ಸೆನ್ಸ್ನಲ್ಲಿ ಹೇಗೆ ಅಟ್ಯಾಚ್ ಮಾಡಬಹುದು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಸೊ ವಿಡಿಯೋ ಲಾಸ್ಟ್ ನಂತರ ನೋಡ್ರಿ. ಯಾಕಂದ್ರೆ ಒಂದು ಯೂಟ್ಯೂಬರ್ಗೆ 4000 ತಾಸು ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆದಮೇಲೆ ಅವರು ಯೂಟ್ಯೂಬ್ ಮೊನಿಟೈಸೇಷನ್ ಕಳಿಸ್ತಾರೆ. ಆಮೇಲೆ ಯೂಟ್ಯೂಬ್ ನಿಮ್ಮ ಈ ಚಾನಲ್ ಮೊನಿಟೈಸ್ ಆಕೈತಿ. ಆಮೇಲೆ ಏನಾಕೈತಿ, ಮೊನಿಟೈಸ್ ಆದಮೇಲೆ $10 ಆಗಬೇಕು. $10 ಆದಮೇಲೆ ಏನಾಕೈತಿ, ನಿಮಗೆ ಒಂದು ಐಡೆಂಟಿಟಿ ವೆರಿಫಿಕೇಷನ್ ಮಾಡುವ ಒಂದು ಪ್ರಸ್ತಾವ ಕೊಡ್ತಾನೆ. ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾಕೈತಿ, ನಿಮ್ಮ ಪ್ಯಾನ್ ಕಾರ್ಡ್, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್. ಸೊ ಅದು ಆದ ನಂತರ ಮತ್ತು ನಿಮಗೆ ಒಂದು ಅಡ್ರೆಸ್ಸಿಗೆ, ನೀವು ಯಾವ ಅಡ್ರೆಸ್ ಆ್ಯಡ್ಸೆನ್ಸ್ನಲ್ಲಿ ಹಾಕಿರ್ತಾರ ಅದೇ ಅಡ್ರೆಸ್ಸಿಗೆ ಒಂದು ಯೂಟ್ಯೂಬ್ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್ ಅಂತ ಒಂದು ಲೆಟ್ರ್ ಬರ್ತೈತಿ. ಆ ಪಿನ್ ಬರ್ತೈತಿ, 6 ಅಂಕಿಯ ಪಿನ್ ಬರ್ತಾವೆ, ಅದು ಹಾಕಬೇಕು. ಅದು ಹಾಕಿದ ನಂತರ ನಿಮಗೆ ಒಂದು ಬ್ಯಾಂಕ್ ಅಕೌಂಟ್ ಸಬ್ಮಿಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತೈತಿ. ಆಮೇಲೆ $100 ಆದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅದು ಎಲ್ಲ ಪೇಮೆಂಟ್ ನಿಮಗೆ ನಿಮ್ಮ ಅಕೌಂಟಿಗೆ ಬರ್ತಾವೆ. ನಿಮ್ಮ ಅಕೌಂಟಿಗೆ ಬರಬೇಕಾದ್ರೆ ಏನು ಮಾಡಬೇಕು, ನಿಮ್ಮ ಬ್ಯಾಂಕ್ ನೇಮ್ ಬೇಕು, ನಿಮ್ಮ ಬ್ಯಾಂಕ್ನಲ್ಲಿ ಏನು ಹೆಸರಿದೆ ಅದು ಬೇಕು, ನಿಮ್ಮ ಆ ಬ್ಯಾಂಕಿಗೆ ಬ್ರ್ಯಾಂಚ್ ಯಾವುದು ಅದು ಬೇಕು, ಮತ್ತು ನಿಮ್ಮ ಅಕೌಂಟ್ ನಂಬರ್, IFSC ಕೋಡ್ ಮತ್ತು ಒಂದು ಸ್ವಿಫ್ಟ್ ಕೋಡ್. ಯಾಕಪ್ಪ ಅಂದ್ರೆ ಇದು ಯೂಟ್ಯೂಬ್ನಲ್ಲಿ ನಿಮಗೆ ಪೇಮೆಂಟ್ ಜಮಾ ಆಗೋದು ಡಾಲರ್ನಲ್ಲಿ, US ಕರೆನ್ಸಿನಲ್ಲಿ. ಸೊ ಆ ಕರೆನ್ಸಿ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಆಗಿ, ಭಾರತೀಯ ರುಪೀಸ್ನಲ್ಲಿ ಕನ್ವರ್ಟ್ ಆಗಿ ನಿಮ್ಮ ಬ್ಯಾಂಕಿಂಗ್ ಅಕೌಂಟಿಗೆ ಬರಬೇಕಾದ್ರೆ ಅದಕ್ಕೆ ಕನ್ವರ್ಷನ್ ಒಂದು ಕೋಡ್ ಇರ್ತೈತಿ, ಸ್ವಿಫ್ಟ್ ಕೋಡ್ ಅಂತ. ಆ ಸ್ವಿಫ್ಟ್ ಕೋಡನ್ನು ಹಾಕಬೇಕು. ಇವತ್ತಿನ ಈ ಪ್ರೊಸೆಸ್ದಲ್ಲಿ ಎಲ್ಲ ತಿಳಿಸ್ತೀನಿ. ಎಲ್ಲಿ ಹೋಗಿ ನೀವು ಬ್ಯಾಂಕ್ ಅಕೌಂಟನ್ನು ಸಬ್ಮಿಟ್ ಮಾಡಬಹುದು. ನೀವು ನನಗೆ ಫೋನ್ ಮಾಡಿ, ಸರ್ ನಮಗೆ ಅದು ಇಲ್ಲ ಇದು ಇಲ್ಲ ಅಂತ ಹೇಳಬಾರ್ದು. ಮತ್ತು ನಿಮಗೆ ತಂತಾನೆ ಈ ವಿಡಿಯೋದಿಂದ ಭಾಳ ಲಾಭ ಆಕೈತಿ. ಅದಕ್ಕಾಗಿ ವಿಡಿಯೋ ಲಾಸ್ಟಿಂದ ನೋಡಬೇಕು. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೇಸಿಂದ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳು ಕಮೆಂಟ್ ಮುಖಾಂತರ ತಿಳಿಸ್ರಿ. ನಿಮ್ಮ ಕಡೆ ಹೈಪ್ ಇದ್ರೆ ಹೈಪ್ನು ಕೂಡ ಮಾಡಿರಿ. ಸೊ ಹೋಗೋಣ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಇದು ಒಂದು ಚಾನಲ್ ಇದೆ ನನ್ನ ಕಡೆ. ಯಾವುದಪ್ಪ, ಇದು ಒಂದು ಚಾನಲು. ಈ ಚಾನಲ್ ಹೆಸರಿದೆ, ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ಚಾನಲ್ ಯಶವಂತ್ ಕಾಮಿಡಿ ಅಂತ. ಈ ಚಾನಲ್ಗೆ ನಾನೇ ಮಾನಿಟೈಸ್ ಮಾಡಿದ್ದು. ಯಾಕಂದರೆ 1-2.5 ತಿಂಗಳಿಂದ 2-3 ಆ್ಯಡ್ಸೆನ್ಸ್ ಅಕೌಂಟ್ ತೆಗೆದಕ್ಕೆ ಭಾಳಷ್ಟು ಕ್ರಿಟಿಕಲ್ ಸಮಸ್ಯೆಗಳು ಈ ಚಾನಲ್ ಮೇಲೆ ಆಗಿತ್ತು. ಎಲ್ಲ ನಾವು 1-2 ತಿಂಗಳ ಸತತವಾಗಿ ಇದಕ್ಕೆ ಬೇರೆ ಟ್ರಿಕ್ಕನ್ನು ಹಚ್ಚಿ ನನ್ನ ಕಲೆ ಆಗಿಲ್ಲ. ಲಾಸ್ಟಿಗೆ ನಮ್ಮ ದೆಹಲಿಯಲ್ಲಿ ನಮ್ಮ ದೊಡ್ಡ ಯೂಟ್ಯೂಬರ್ ಅದಾರಲ್ಲ, ಟೆಕ್ನಿಕಲ್ ಇಸ್ರಾರ್ ಅವರಿಗೆ ಇದು ಚಾನಲ್ದು ಎಲ್ಲ ಎಕ್ಸೆಸ್ ಕೊಟ್ಟಿಗೆಸಿಂದ ಇದು ಚಾನಲ್ ಮೊನಿಟೈಸ್ ನಾವು ಮಾಡಿದ್ದೀವಿ. ಈಗ ಈ ಚಾನಲ್ ಮೇಲೆ ಡಾಲರ್ನು ಕೂಡ ಆಗಲಕತ್ತಾವ. ಇಲ್ಲಿ ನೋಡ್ತಾ ಇದ್ದೀರಾ, $3000 ಇಂಡಿಯನ್ ಕರೆನ್ಸಿನಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಆಗ್ಯಾವ. ಮತ್ತು ಇದು ಚಾನಲ್ ಮೊನಿಟೈಸ್ ಇದೆ ಚೆನ್ನಾಗಿ. ಇಲ್ಲಿ ನಾನು ಕಂಟೆಂಟ್ನಲ್ಲಿ ಹೋಗ್ತೀನಿ, ನೋಡ್ತಾ ಇದ್ದೀರಾ. ಇದು ಈ ಚಾನಲ್ ಕೂಡ ನೋಡ್ತಾ ಇದ್ದೀರಾ, ಎಲ್ಲ ಮೊನಿಟೈಸೇಷನ್ ಆನ್ ಇದೆ. ನೋಡ್ತಾ ಇದ್ದೀರಾ, ಇಲ್ಲಿ ಮೊನಿಟೈಸೇಷನ್ ಆನ್ ಇದೆ. ಸೊ ಈ ಚಾನಲ್ಗೆ ನಾವು ಇವತ್ತು ಏನು ಮಾಡೋಣ, ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ನಮ್ಮ ಬ್ಯಾಂಕ್ ಅಕೌಂಟನ್ನು ಸಬ್ಮಿಟ್ ಮಾಡೋಣ. ಬ್ಯಾಂಕ್ ಅಕೌಂಟ್ ಸಬ್ಮಿಟ್ ಮಾಡಿದ್ರೆ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಬಂದೆ ಲಾಗಿನ್ ಮಾಡಿಕೊಂಡು, ಯಾವ ಜಿಮೇಲ್ ಐಡಿಯಿಂದ ಆ್ಯಡ್ಸೆನ್ಸ್ ಅಕೌಂಟ್ ಮಾಡಿರಲ್ಲ ಅದೇ ಜಿಮೇಲ್ ಐಡಿಯಿಂದ ಲಾಗಿನ್ ಮಾಡಿಕೊಂಡು ಆ್ಯಡ್ಸೆನ್ಸ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಬರ್ಬೋದು. ಇಲ್ಲಿ ಬಂದ ಮೇಲೆ ಈ ಥರ ಹೋಮ್ ಪೇಜ್ ಕಾಣ್ತೈತಿ. ಇಲ್ಲಿ ಹೋಮ್ ಪೇಜ್ ಕಾಣೋಣ. ಇಲ್ಲಿ ಕೆಳಗಡೆ ಪೇಮೆಂಟ್ ಆಪ್ಷನ್ ಇದೆಯಲ್ಲ, ಥರ್ಡ್ ಆಪ್ಷನ್ ಲಾಸ್ಟಿಗೆ, ಸೆಕೆಂಡ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಇನ್ಫಾರ್ಮೇಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಪೇಮೆಂಟ್ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿದ್ರೆ ಕೆಲವೊಂದು ರೀಸನ್ಗೋಸ್ಕರ ನಾನು ಸ್ವಲ್ಪ ಬ್ಲೌ ಮಾಡ್ತೀನಿ. ಇಲ್ಲಿ ಸೈಡಿಗೆ ಆ್ಯಡ್ ಪೇಮೆಂಟ್ ಮೆಥಡ್ ಇದೆಯಲ್ಲ, ಈ ಆ್ಯಡ್ ಪೇಮೆಂಟ್ ಮೆಥಡ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಆ್ಯಡ್ ಪೇಮೆಂಟ್ ಮೆಥಡ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಬರ್ತೈತಿ ನಿಮ್ಮ ಬ್ಯಾಂಕ್ ಅಕೌಂಟ್ ಸಬ್ಮಿಟ್ ಮಾಡುವ ಎಲ್ಲ ಫಾರ್ಮ್. ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಆಗಿ ನಾನು ಬ್ಲರ್ ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ನೀವು ಬೆನಿಫಿಷಿಯಲ್ ಆಪ್ಷನಲ್ ಇದೆ, ಇದು ಏನು ಹಾಕೋದು ಏನು ಬೇಕಾಗಿಲ್ಲ. ಮತ್ತು ನೇಮ್ ಆನ್ ಬ್ಯಾಂಕ್ ಅಕೌಂಟ್, ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಏನು ಹೆಸರಿದೆ, ಬ್ಯಾಂಕ್ ಅಕೌಂಟ್ನಲ್ಲಿ ನಿಮ್ಮದು ನಿಜವಾದ ಪ್ಯಾನ್ ಕಾರ್ಡ್ನಲ್ಲಿ ಇರುವಂಥ ಹೆಸರು, ಯಾರ ಹೆಸರಲ್ಲೇ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಆ ನೇಮ್ ಇಲ್ಲಿ ಹಾಕಬೇಕು. ಇಲ್ಲಿ ಸೆಕೆಂಡ್ಗೆ ಬ್ಯಾಂಕ್ ನೇಮ್, ನಿಮ್ಮ ಯಾವ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಇದೆಯೋ, HDFC ಇದೆಯೋ, SBI ಇದೆಯೋ ಅಥವಾ ಆಕ್ಸಿಸ್ ಬ್ಯಾಂಕ್ ಇದೆಯೋ ಆ ಬ್ಯಾಂಕ್ ನೇಮ್ ಇಲ್ಲಿ ಹಾಕಬೇಕು. ಆಮೇಲೆ ನಿಮ್ಮದು ಅಕೌಂಟ್ದು IFSC ಕೋಡ್ ಇಲ್ಲಿ ಹಾಕಬೇಕು. ಮತ್ತು ಇಲ್ಲಿ ಆ ಸ್ವಿಫ್ಟ್ ಕೋಡ್ ಹೇಳ್ತಾರೆ ಆಗಾಳೆ ನಾನು, 7-8 ಅಂಕಿದ ಒಂದು ಸ್ವಿಫ್ಟ್ ಕೋಡ್ ಇರ್ತೈತಿ, ಇದು ನೀವು ಹಾಕಬೇಕು. ಆಮೇಲೆ ಇಲ್ಲಿ ಅಕೌಂಟ್ ನಂಬರ್ ಹಾಕಬೇಕು ತೆಳಗಡೆ. ಆಮೇಲೆ ಮತ್ತೊಮ್ಮೆ 2 ಸಲ ಅಕೌಂಟ್ ನಂಬರ್ ಹಾಕಬೇಕು. ಆಮೇಲೆ ತೆಳಗಡೆ ಇಲ್ಲಿ ಬಂದ ಮೇಲೆ ಏನು ಮಾಡಬೇಕು, ಇಲ್ಲಿ ಚೆಕ್ ಮಾಡ್ಕೊಂಡು ಸೇವ್ ಮಾಡಬೇಕು. ಇಷ್ಟಾದರೆ ಸಾಕು. $100 ಆದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ತಂತಾನ ಬರ್ತಾವ. ಪ್ರತಿ ತಿಂಗಳು 21 ಅಥವಾ 22ಕ್ಕೆ ಆ್ಯಡ್ಸೆನ್ಸ್ದಿಂದ ರಿಲೀಸ್ ಆಗ್ತೈತಿ ಅಮೌಂಟು. ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಬೇಕಾದ್ರೆ 4ರಿಂದ 5 ದಿನ, 6 ದಿನ, 8 ದಿನಾನು ಹತ್ಬೋದು. ಆ ಬ್ಯಾಂಕಿಂದ ಪ್ರೊಸೆಸ್ ಹೆಂಗಿದೆ, ಎಷ್ಟು ಫಾಸ್ಟ್ ಮಾಡ್ತಾರೋ ಎಷ್ಟು ಲೇಟ್ ಮಾಡ್ತಾರೋ ಅನ್ನೋದ್ರ ಆ ಬ್ಯಾಂಕಿನ ಪ್ರೊಸೆಸ್ ಮೇಲೆ ಡಿಪೆಂಡ್ ಇದೆ. ನಿಮ್ಮ ಅಕೌಂಟಿಗೆ ತಂತಾನೆ ದುಡ್ಡು ಇಂಡಿಯನ್ ಕರೆನ್ಸಿಯಲ್ಲಿ ನಿಮ್ಮ ಅಕೌಂಟಿಗೆ ಜಮಾ ಆಗಿರ್ತಾವೆ. ಸೊ ಪಟಾಪಟ ನಾವು ಹೋಗಿ ಕೇಸಿಂದ ಇದು ನಾವು ಅಕೌಂಟಿಗೆ ನಾವು ಇಲ್ಲಿ ಪಟಾಪಟಕ್ಕೆ ಸೇವ್ ಮಾಡೋಣ.
ನೋಡಿದ್ರೆ ಫ್ರೆಂಡ್ ನಾನು ಇಲ್ಲಿ ಪೂರ ಸಬ್ಮಿಟ್ ಮಾಡಿದ್ದೀನಿ. ಸಬ್ಮಿಟ್ ಮಾಡಿ ಕೇಸಿಂದ ಇದಕ್ಕೆ ನಾವು ಕೆಳಗಡೆ ಬಂದ ಕೇಸಿಂದ ಇಲ್ಲಿ ತೆಳಗಡೆ ಬಂದು ಇಲ್ಲಿ ಚೆಕ್ ಮಾಡಬೇಕು. ಸೆಟ್ ಆ್ಯಸ್ ಎ ಪ್ರೈಮರಿ ಪೇಮೆಂಟ್ ಮೆಥಡ್ ಅಂತ ಚೆಕ್ ಮಾಡಿಕೊಂಡು ಈ ತೆಳಗಡೆ ಸೇವ್ ಇದೆಯಲ್ಲ, ಈ ಸೇವ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡಿದರೆ ಇವ್ರದ್ದು ಬ್ಯಾಂಕ್ ಅಕೌಂಟ್ ಈಗ ಸಬ್ಮಿಟ್ ಆಯಿತು. ಈಗ ಇವ್ರದ್ದು $100 ಹೆಚ್ಚು $100 ಕೂಡ ಆದರೂ ಕೂಡ ಇವ್ರ ಬ್ಯಾಂಕಿಗೆ ದುಡ್ಡು ಬರ್ತಾವ ಈಗ. ಸೊ ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಒಂದು ಕಮೆಂಟ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕಾನ್ ಆನ್ ಮಾಡ್ಕೊರಿ. ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ನೂ ಕೂಡ ಮಾಡಿರಿ, ಹಾಗೆ ನಿಮ್ಮ ಕಡೆ ಹ್ಯಾಪ್ ಇದ್ದರೂ ಕೂಡ ಒಂದು ಹ್ಯಾಪ್ನೂ ಕೂಡ ಮಾಡಿರಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ ಜವಾರಿ ಮಂದಿಗೆ.